ಕೂಸೆ? ಅಮ್ಮ, ಏನಾತ್ ಕೂಸೆ? ಯೋಚನೆ ಮಾಡಕತ್ತಿ? ಮನೆಯಾಗೆಲ್ಲರೂ ಮಗುವಿನ ಬಗ್ಗೆನೇ ಮಾತಾಡ್ಲಿಕ್ಕತ್ತಾರ. ನಿನ್ನ ಮನಸ್ನಾಗೂ ಅದ ಯೋಚನೆ ಐತೇನು? ಹೌದಮ್ಮ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಮನೆಯವರೆಲ್ಲ ಮಾತಾಡ್ತಿರೋದನ್ನೆಲ್ಲ ಕೇಳಿ ನನ್ನ ಕನ್ಸಲ್ಲಿ, ನನ್ನ ಆಸೆಗಳಲ್ಲಿ, ನನ್ನ ಕಣ್ಗಳಲ್ಲಿ ಬರೀ ಮಗುನೇ ಕಾಣ್ತಾ ಇದೆ. ಅದರಲ್ಲೂ ನನಗೆ ಒಂದು ಮಗು ಅಂತ ಆದ್ರೆ ಹೆಣ್ಮಗುನೇ ಆಗ್ಬೇಕು. ಹೆಣ್ಮಗುನ? ಹೆಣ್ಮಗು ಅಂದ್ರ ಅಷ್ಟೊಂದು ಆಸೆನಾ ಕೂಸೆ? ಹೌದು, ನನಗೊಂದು ಹೆಣ್ಮಗುನೇ ಆಗ್ಬೇಕು. ನಾನು ಅನುಭವಿಸ್ತಿರೋ ಕಷ್ಟಗಳು ಯಾವುದೂ ಆ ಮಗು ಅನುಭವಿಸ್ಬಾರ್ದು. ನಾನು ಆ ಮಗುನ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಕಷ್ಟನಾ? ನಮ್ಮ ಅಮ್ಮನ ಪರಿಸ್ಥಿತಿ ಹೇಗಿತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮಮ್ಮ ನನ್ನಿಂದ ದೂರನೇ ಆಗ್ಬಿಟ್ರು. ತಾಯಿ ಇಲ್ಲದೆ ಒಂದು ಮಗುವಿನ ಜೀವನ ಹೇಗೆಲ್ಲ ಇರುತ್ತೆ, ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ನನಗೆ ಮಗು ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕ್ಷಣನೂ, ಒಂದೇ ಒಂದು ದಿನಾನೂ ಆ ಮಗುಗೆ ಅನಾಥ ಪ್ರಜ್ಞೆ ಕಾಡಬಾರ್ದು. ತಾಯಿಯಿಂದ ಅವಳು ಯಾವತ್ತೂ ದೂರ ಇರಬಾರ್ದು. ನಾನು ಯಾವತ್ತೂ ಅವಳ ಜೊತೆನೇ ಇರ್ತೀನಿ. ನನಗೆ ಸಿಗದೆ ಇರೋ ಪ್ರೀತಿ ಅವಳಿಗೆ ಕೊಡ್ತೀನಿ. ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತಿರೋದನ್ನ ನೋಡಿ ನಮ್ಮಮ್ಮ ಮತ್ತೆ ವಾಪಸ್ ಬರ್ಬೇಕು. ವಾಪಸ್ ಬಂದು ನನ್ನ ಜೊತೆ, ಮೊಮ್ಮಗಳ ಜೊತೆ ಚೆನ್ನಾಗಿ ನಗ್ನಗ್ತಾ ಖುಷಿ ಖುಷಿಯಾಗಿರ್ಬೇಕು. ಇಷ್ಟೆಲ್ಲ ನನಗೆ ಆಸೆ ಇದೆ. ನನ್ನ ಮಗಳ ಬಾಯಿಯಿಂದನೇ ನಾನು ಇಂಥ ಮಾತು ಕೇಳಬೇಕಾಯ್ತು. ಇದನ್ನ ದುರಾದೃಷ್ಟ ಅಂದ್ಕೊಳ್ಳೋ, ಅದೃಷ್ಟ ಅಂದ್ಕೊಳ್ಳೋ ಒಂದು ಗೊತ್ತಾಗ್ತಿಲ್ಲ. ಆದರೆ ಶ್ರಾವಣಿಗಂತೂ ಮಗು ಮೇಲೆ ಆಸೆ ಇದೆ. ಏನಾದರೂ ಮಾಡಿ ಸುಬ್ಬು ಮನಸ್ಸನ್ನು ಬದಲಾಯಿಸ್ಬೇಕು. ಇವ್ರ ಸಂಸಾರ ಮುಂದುವರಿಬೇಕು. ಮಕ್ಕಳು ಮರಿಯಾಗಿ ಶ್ರಾವಣಿ ಆಸೆಗಳೆಲ್ಲ ನೆರವೇರಬೇಕು. ಆಗಲೇ ನಾನು ಇಲ್ಲಿಗೆ ಬಂದಿದ್ದಕ್ಕೆ ಸಾರ್ಥಕ ಆಗೋದು. ನನ್ನಿಂದ ನನ್ನ ಮಗನ ಜೀವನಕ್ಕೆ ಒಳ್ಳೇದಾಗಬೇಕೇ ಹೊರತು ಮತ್ತಿನ್ನು ಯಾವತ್ತೂ ಕೆಟ್ಟದಾಗಬಾರ್ದು.